ವೀಕ್ಷಕರೇ ನಮಸ್ಕಾರ. A1 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಬೀರೇಶ್ ಪೂಜಾ. ನಾನು ಇವತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿ ಏನಂತ ನೋಡೋಣ. ಹಾಗಾದರೆ ರಾಣೆಬೆನ್ನೂರಿನ ಒಂದು ಪುಣ್ಯಕ್ಷೇತ್ರವಾದ ಈ ಒಂದು ಚೋಳಮರುಡೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ 2 ಬಾರಿ ಈ ಒಂದು ಕ್ಷೇತ್ರಕ್ಕೆ ಶ್ರೀ ಬೀರಲಿಂಗೇಶ್ವರ ಇಲ್ಲಿಗೆ ಬಂದು ನೆಲೆಸುತ್ತಾನೆ. ಆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದು ಸಾವಿರಾರು ಭಕ್ತರೊಂದಿಗೆ ಮತ್ತೆ ಮರಳಿ ತನ್ನ ಮೂಲ ಸ್ಥಾನಕ್ಕೆ ತೆರಳುತ್ತಾನೆ. ಅದೇ ರೀತಿ ಪ್ರತಿ ವರ್ಷದಂತೆ ಇಲ್ಲಿ ಕಾರ್ತಿಕೋತ್ಸವದಲ್ಲಿ ಕೂಡ ಸಹಸ್ರಾರು ಜನಸಂಖ್ಯೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಎಷ್ಟೋ ಜನ ತಮ್ಮ ಹರಕೆಗಳನ್ನು ಮಾಡಿಕೊಂಡು ತಮ್ಮ ಉಳಿತನ್ನು ಕಂಡವರಿದ್ದಾರೆ. ಈ ವರ್ಷದ ಕಾರ್ತಿಕೋತ್ಸವದ ವಿಶೇಷವೇನೆಂದರೆ ಹಲವಾರು ರಾಜಕಾರಣಿಗಳು ಬಂದು ಈ ಸ್ಥಳಕ್ಕೆ ಭೇಟಿಯಾಗಿ ಹೋಗಿರುವುದು ಕೂಡ ಸತ್ಯ. ಅದರಂತೆಯೂ ಕೂಡ ಸ್ಥಳೀಯ ಶಾಸಕರಾದ ಈಗಿನ ಪ್ರಕಾಶ್ ಕೋಳಿವಾಡ ಅವರು ಕೂಡ ಹಿಂದೆ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇ. ಆ ಸಂಕಲ್ಪವನ್ನು ಈ ಬೀರೇಶ್ವರನಲ್ಲಿ ನನ್ನ ಸಂಕಲ್ಪ ಈಡೇರಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸಹಸ್ರಾರು ಭಕ್ತರೊಂದಿಗೆ ಈ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ವಿಶೇಷ ಏನೆಂದರೆ ಈ ಚೋಳಮರುಡೇಶ್ವರ ದೇವಸ್ಥಾನಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಅದು ಏನಂತೀರ ವೀಕ್ಷಕರೇ? ಪ್ರತಿ ವರ್ಷದಲ್ಲಿ 2 ಬಾರಿ ಈ ಕ್ಷೇತ್ರಕ್ಕೆ ಬಂದು ನೆಲೆಸುವ ಶ್ರೀ ಬೀರೇಶ್ವರನ ಮಹಾತ್ಮೆಯನ್ನು ಹೇಳ್ತೀನಿ ಕೇಳಿ. ಏನಂತೀರಾ? ಪ್ರತಿ ವರ್ಷದಲ್ಲಿ 2 ಬಾರಿ ಈ ಕ್ಷೇತ್ರಕ್ಕೆ ಶಿವರಾತ್ರಿ ಮತ್ತು ನೂಲ ಹುಣ್ಣಿಮೆ ದಿನ ಬಂದು ತನ್ನ ಪವಾಡವನ್ನು ತೋರಿಸುವ ಈ ಭಗವಂತನ ಶಕ್ತಿ ಏನೆಂದರೆ ಈ ಚೋಳಮರಡಿ ಕ್ಷೇತ್ರದಲ್ಲಿ ಚೋಳಗಳು ವಾಸ ಮಾಡ್ತಕ್ಕಂಥ ಸ್ಥಳವೇ ಚೋಳಮರುಡೇಶ್ವರ ಸನ್ನಿಧಿ ಅನ್ನೋ ಒಂದು ಪ್ರಖ್ಯಾತಿಯನ್ನು ಪಡೆದಿದೆ. ಹೊಸ 2 ಬಾರಿ ಈ ಕ್ಷೇತ್ರದಲ್ಲಿ ಚೇಳು ಮತ್ತು ಚೇಳುಗಳ ಮರಿಗಳು ಎಲ್ಲೆಂದರಲ್ಲಿ ಆಡುವುದನ್ನು ನೀವು ಇಲ್ಲಿ ಪ್ರತ್ಯಕ್ಷವಾಗಿ ನೋಡಬಹುದು. ಇದಕ್ಕೆ ಇನ್ನೂ ಪುಷ್ಟಿ ಕೂಡ ಹಾಗೆ ಹೇಳಬೇಕೆಂದರೆ ಈ ಪುಣ್ಯ ಕ್ಷೇತ್ರದಲ್ಲಿ ಉಳಿತನ್ನು ಕಂಡ ರಾಜಕಾರಣಿಗಳು ಕೂಡ ಆತನಿಗೆ ಶರಣಾಗಿ ತನ್ನ ಸೇವೆಗೆ ಸದಾ ಸಿದ್ಧ ಅನ್ನೋ ಒಂದು ವಾಗ್ದಾನವನ್ನು ಕೊಟ್ಟು ಹೋಗಿರ್ತಕ್ಕಂಥ ನಿದರ್ಶನ ಕೂಡ ಇದೆ. ಹಾಗೆಯೇ ಅದಕ್ಕೆ ಪುಷ್ಟಿ ಕೊಟ್ಟ ಹಾಗೆ ಈ ವರ್ಷದ ರಾಣೆಬೆನ್ನೂರಿನ ಸ್ಥಳೀಯ ಶಾಸಕರು ಕೂಡ ಸ್ಥಳಕ್ಕೆ ಧಾವಿಸಿ ನಾನು ಸಂಕಲ್ಪ ಮಾಡಿಕೊಂಡ ಇಷ್ಟಾರ್ಥವನ್ನು ಈಡೇರಿಸಿದ್ದಾನೆ, ಅವನ ಸೇವೆಗೆ ಸದಾ ಸಿದ್ಧ ಎಂದಿದ್ದಾರೆ. ಹಾಗೆ ಕಮಿಟಿಯವರು ಕೂಡ ಈ ಒಂದು ಚೋಳಮರುಡೇಶ್ವರ ಕ್ಷೇತ್ರವನ್ನು ಪ್ರವಾಸಿ ತಾಣವನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ. ವೀಕ್ಷಕರೇ, ಹಾಗಾದರೆ ಬನ್ನಿ ಸ್ಥಳೀಯರು ಹಾಗೂ ಭಕ್ತರು ಇಲ್ಲಿನ ರಾಜಕಾರಣಿಗಳು ಹೇಳಿದ್ದೇನೋ ಬನ್ನಿ ನೋಡೋಣ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ರಾಣೆಬೆನ್ನೂರು ನಗರದಲ್ಲಿ ಚೋಳಮರುಡೇಶ್ವರ ಪ್ರತಿಷ್ಠಿತ ಒಂದು ದೇವಸ್ಥಾನ ಇರ್ತಕ್ಕಂಥ ಚೋಳಮರುಡೇಶ್ವರ ಇಲ್ಲಿ ಬೀರಲಿಂಗೇಶ್ವರ ಚೋಳಮರುಡೇಶ್ವರಾಗಿ ನೆಲೆಸಿದ್ದಾನೆ. ಈ ರಾಣೆಬೆನ್ನೂರಲ್ಲಿ ಒಂದು ದೊಡ್ಡ ದೇವಸ್ಥಾನ ಅಂದರೂ ಅಡ್ಡಿಲ್ಲ. ಆಮೇಲೆ ಈ ದೇವಸ್ಥಾನ ಒಂದು ವೈಶಿಷ್ಟ್ಯ ಏನಂದರೆ ಇಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಭಕ್ತರು ಹಾಗೂ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದ್ದೆವು. ಪ್ರತಿಯೊಬ್ಬರು ಮಕ್ಕಳು ಇಲ್ದರು, ಆಮೇಲೆ ಮದುವೆ ಆಗಲಿಲ್ದರು, ಆಮೇಲೆ ಆಸ್ತಿ ವಿವಾದಗಳು ಎಲ್ಲ ಇರ್ತಕ್ಕಂಥ ಹರಕೆ ಹೊತ್ಕೊಂಡ್ರೆ ಎಲ್ಲ ಇವತ್ತಿನ ದಿನಕ್ಕೆ ಅವು ಬಗೆಹರ್ಕಂತ ಬಂದವು. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿಗೆಯಾಗಿ ಕಾರ್ತಿಕೋತ್ಸವ ಆಡಂಬರವಾಗಿ ಏರ್ಪಡಿಸ್ತಾರೆ. ಏನೇನು ಈ ಕಾರ್ಯಕ್ರಮದಲ್ಲಿ ಜರುಗುತ್ತೆ ಸರ್? ಅಂದರೆ ಸಾರ್ವಜನಿಕರು ಭಕ್ತರಿಗೆ ಬಂದವರಿಗೆ ಏನೆಲ್ಲ ವ್ಯವಸ್ಥೆ ಇದೆ? ಊಟದ ವ್ಯವಸ್ಥೆ ಮತ್ತು ಹಾಗೂ ಇಲ್ಲಿ ಭಕ್ತಾದಿಗಳಿಗೆ ಇಷ್ಟಾರ್ಥ ಅವ್ರಿಗೆ ಏನೇನು ಬೇಕು, ಆಮೇಲೆ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಕಾರ್ತಿಕ ಹಚ್ಚಲಿಕ್ಕೆ ಅವು ಬತ್ತಿಗಳು ಅವೆಲ್ಲ ಇದು ಏರ್ಪಾటు ಮಾಡಿದ್ದೇವೆ ಭಕ್ತರಿಗೆ. ಒಬ್ಬ ಭಕ್ತರು 1100 ಕಾರ್ತಿಕೋತ್ಸವ ಹತ್ತಿಕಾಳು ಗಂಟು ಮಾಡ್ಕೊಂಡು ಬಂದಾರ. ಆಮೇಲೆ ಒಬ್ಬರು ಕಾಯಿಪಲ್ಯದ್ದು ವ್ಯವಸ್ಥೆ ಒಬ್ಬ ಭಕ್ತನು ಪೂರ್ತಿ ವ್ಯವಸ್ಥೆ ತಾಣ ನೋಡ್ಕೊಂಡಾರ. ಆಮೇಲೆ ಕರೆಂಟಿನ ತಾವ ನೋಡ್ಕೊಂಡಿದ್ದಾರೆ. ತಮ್ಮ ಅವರು ಏನೇನು ಹರಿಕೆ ಇದಾವೆ ಅವರು ತಮ್ಮ ಸ್ವ ಖರ್ಚಿನಲ್ಲಿ ಅವರು ಖರ್ಚು ಮಾಡ್ಕೊಂತ ಬಂದಿದ್ದಾರೆ ಇವತ್ತಿಗೆ. ಅವ್ರ ಭಕ್ತಾದಿಗಳು ದಾನ ಕೊಟ್ಕೊಂತ ಅಕ್ಕಿ ಬೆಲ್ಲ ಬ್ಯಾಳೆ ಮತ್ತೊಂದು ಎಲ್ಲ ಭಕ್ತಾದಿಗಳು ಕೊಟ್ಕೊಂತ ಬಂದಾರೆ. ರಾಣೆಬೆನ್ನೂರಿನ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಅಂಗವಾಗಿ ಮತ್ತು ಚೋಳಮರುಡೇಶ್ವರ ಎಲ್ಲ ಒಂದೇ ಬೀರಪ್ಪ ಚೋಳಮರುಡಪ್ಪ ಹೊರಗುಡಿ ಎಲ್ಲ ಬೀರಪ್ಪನ ಒಂದಂತೇಳಿ ಇವತ್ತು ಕಾರ್ತಿಕೋತ್ಸವ ಚೋಳಮರುಡಿಯಲ್ಲಿ ನಡೀತಾ ಇದೆ. ಎಲ್ಲರಿಗೂ ಪ್ರಸಾದವನ್ನು ವಿಚಾರಣೆ ಮಾಡಿರ್ತಾರೆ. ಒಂದು 5 ಕ್ವಿಂಟಲ್ ಅಕ್ಕಿ ಮತ್ತು ಮೇಲೆ ಒಂದು 2.5 ಕ್ವಿಂಟಲ್ ಗೋಧಿ ಹಾಕಿ ಹುಗ್ಗಿ ಮಾಡಿದ್ರೆ ಇಷ್ಟು ಜನ ಭಕ್ತರು ಸೇರ್ತಾ ಇದ್ದಾರೆ. ಅಷ್ಟು ಭಕ್ತರನ್ನು ಬೀರಪ್ಪ ಒಳಗೊಂಡಾರ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಿಮ್ಮಿಂದ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಚೋಳಮರುಡೇಶ್ವರ ಕಾರ್ತಿಕದಲ್ಲಿ ನಮ್ಮೆಲ್ಲ ಸಮಾಜದ ಬಾಂಧವರು ಮತ್ತು ಇತರೆ ಸಮಾಜದ ಬಾಂಧವ್ರನ್ನ ಒಳಗೊಂಡು ಇವತ್ತು ಈ ಕಾರ್ತಿಕೋತ್ಸವ ಮಾಡ್ತಾಯಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಚೋಳಮರುಡೇಶ್ವರ ಕಾರ್ತಿಕ ಬಹು ವಿಜೃಂಭಣೆಯಿಂದ ನಡೀತಾ ಇದೆ. ಇದೇ ಥರ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿತ ನಡೆಯುವ ಆಶಾಭಾವನೆಯನ್ನು ಹೊಂದಿದ್ದೇವೆ. ಅದೇ ರೀತಿಯಾಗಿ ಇನ್ನು ಏನು ಹೇಳಬೇಕಪ್ಪ ಅಂದರೆ ಚೋಳಮರುಡೇಶ್ವರ ದೇವಸ್ಥಾನದ ಮುಂಚೆ ಕಾರ್ತಿಕ ಉತ್ಸವ ಹಚ್ಚೋ ಮುಂಚೆ ಸ್ವಲ್ಪ ಜನ ಬರ್ತಾಯಿದ್ರು. ಈಗ
ಆ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ತಲುಪಿದೆ. ಆ ಕಾರಣದಿಂದ ಇವತ್ತು ಜನಸಾಗರ ಅಂದ್ರೆ ಸುಮಾರು 20-25 ಸಾವಿರ ಜನ ಸೇರಿ ಕಾರ್ತಿಕೋತ್ಸವ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ಬಂದಂಥ ಏನು ಭಕ್ತರಿಂದ ಸ್ವೀಕರಿಸಿದಂಥ ಎಲ್ಲ ದವಸ ಧಾನ್ಯಗಳಿರ್ಬೋದು ಎಲ್ಲವನ್ನು ಇವತ್ತು ಪ್ರಸಾದ ರೂಪದಲ್ಲಿ ಆ ಸ್ವಾಮಿ ಈಡೇರಿಸ್ತಾ ಇದ್ದಾನೆ. ಅದಕ್ಕೆ ಇನ್ನೂ ಸ್ವಾಮಿ ಆ ಅನುಗ್ರಹ ಎಲ್ಲ ಭಕ್ತರಲ್ಲಿ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತಾಡ್ತೀನಿ. ಸರ್, ಪ್ರತಿ ವರ್ಷವೂ ಇಂಪ್ರೂವ್ಮೆಂಟ್ ಆಗ್ತದೆ, ಅಭಿವೃದ್ಧಿ ಆಗ್ತಾಯಿದೆ, ಹೆಚ್ಚಿನ ಭಕ್ತರು ಈ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್ಕಾರದಿಂದ ಏನಾದರೂ ಹೆಚ್ಚಿನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನಾದರೂ ತಮ್ಮ ಪ್ರಯತ್ನ ನಡೆದಿದೆ? ಅದಕ್ಕೆ ನಮ್ಮ ಸರ್ಕಾರ ಇದ್ದಾಗ ಒಂದು ಈ ಮಣ್ಣು ಇದು ಸ್ವಾಮಿ ಏನು ಈಗ ನಿಂತ್ಕೊಂಡಿದ್ದೇವಲ್ಲ, ಇಲ್ಲಿ ಮಣ್ಣು ಹೊಡೆಯೋ ವ್ಯವಸ್ಥೆನ ನಾವು ಮತ್ತು ನಗರಸಭೆ ಒಂದು ಇದು ಸಂಯೋಗದಲ್ಲಿ ಅದು ಒಂದು ಮಾಡಿಕೊಟ್ವಿ. ಅದು ಕಮಿಟಿಯವರು ಇನ್ನೂ ಏನೋ ಬೇರೆ ಒಂದು ಕೇಳಿದ್ರು, ಅಷ್ಟು ಬೇಡಿಕೆ ಇಟ್ಟಿದ್ರು. ಆದರೆ ಅದನ್ನು ಈಡೇರ್ಸೋಕ್ಕಾಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಸಹಿತ ಸ್ವಾಮಿ ಇಚ್ಛೆ ಏನಿದೆ ಅದು ಆಯ್ತಪ್ಪ ಅಂದ್ರೆ ಈಡೇರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ. ಇಲ್ಲ ಅವರ ಭಕ್ತರು ಅವರ ತಿಳಿದು ಮಾಡ್ತಾ ಇದ್ದಾರೆ. ಆಮೇಲೆ ಹಿಂದೆ ಇರ್ತಕ್ಕಂಥ MLA ಅರುಣ್ ಕುಮಾರ್ ಅವರು ಈ ಮಣ್ಣಿಗೆ ಈಗ ಚೋಳಪ್ಪರು ಹೇಳ್ದಂಗೆ ಮಣ್ಣಿನ ವ್ಯವಸ್ಥೆ ಮಾಡಿ ಮುನ್ಸಿಪಾಲ್ಟಿಯಿಂದ ಆಮೇಲೆ ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಎಲ್ಲರಿಗೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಮಣ್ಣು ಅದರಿಂದ ಇಲ್ಲಿ ಮಣ್ಣು ಒಂದು ಗುಡ್ಡದ ವ್ಯವಸ್ಥೆ ಆಗೈತಿ. ಆಮೇಲೆ ಈಗ ಇರ್ತಕ್ಕಂಥ MLA ಪ್ರಕಾಶ್ ಕೋಳಿವಾಡೂರು ಸಹಿತ ಇದಕ್ಕೆ ಮುಂದಿನ ರೀತಿಯ ಮಣ್ಣು ಆಮೇಲೆ ಅಭಿವೃದ್ಧಿ ಮಾಡಿಕೊಡ್ತಾನೆ ಅಂತಂದು ಹೇಳಿದ್ದಾರೆ. ಇವತ್ತು ಬರ್ತಾರೆ ಅವರು. ಆಮೇಲೆ ಅರುಣ್ ಕುಮಾರು ಬರ್ತಾರೆ. ಆಮೇಲೆ ಎಲ್ಲ ಲೀಡರ್ಸ್ಗಳು ಇಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಸಮಾಜದವರು ಬರ್ತಾರೆ. ಇಲ್ಲಿ ನೆನೆಸುತ್ತಾ ಇದು ಒಂದು ಸಣ್ಣ ಪ್ರಮಾಣದಾಗಿತ್ತು ಈ ದೇವಸ್ಥಾನ ಅಂತಂದು ಹೇಳಿದ್ರೆ ಇಲ್ಲಿ ಒಂದು ದೀಪ ಹಚ್ಚಿದ್ರೆ ನಿಂದಿರ್ತಿದ್ದಿಲ್ಲ. ಇವತ್ತು ಹೆಂಗಾಗಿತ್ತಪ್ಪ ಅಂತಂದ್ರೆ ಇವತ್ತು ಇಲ್ಲಿ ಒಬ್ಬರು ಇವತ್ತು ಬರಲಿಲ್ಲಪ್ಪ ನಾಳೆ ಬರಲಿಲ್ಲಪ್ಪ ಅನ್ನೋ ಒಂದು ಮನೋಭಾವದಾಗ ಅವ್ರ ಮನುಷ್ಯನ ಬಿಟ್ಟು ಪ್ರತಿ ದಿವನಾನು ಯಾವಾಗಿಂದ ಕುಂಠಿತವಾಗಿತ್ತು. ಈಗೆಲ್ಲ ಸರ್ಕಾರ ಅಭಿವೃದ್ಧಿ ಮಾಡೈತ್ರಿ, ಇಲ್ಲ ಅಂತಲ್ಲ. ಭಕ್ತರು ಸಾಕಷ್ಟು ಜನ ಭಕ್ತರು ಅದಾರ. ಆಮೇಲೆ ರಾಜಕಾರಣಿಗಳು ಹೆಲ್ಪ್ ಮಾಡಿದಾರೆ. ನಮ್ಮಲ್ಲಿ ನಮ್ಮ ಸಮಾಜದಾಗ ಗಣ್ಯ ವ್ಯಕ್ತಿಗಳು ಅದಾರ, ಅವ್ರ ಕೈಲಿ ಸಹಾಯ ಹಾಕಿದಷ್ಟು ಸಹಾಯ ಮಾಡ್ತಾರೆ. ಇನ್ನೂ ಮುಂದಿನ ಪ್ರಕಾಶ್ ಕೋಳಿವಾಡೂರು ಮೊನ್ನೆ ಒಂದು 2 ಮಾತು ಮಾತಾಡಿದ್ದೇವೆ. ನಮ್ಮ ಎಲ್ಲ ಇವ್ರು ಯಾರು ನಮ್ಮ ಕಮಿಟಿಯವರಿಂದ ಸದ್ಯದ್ರಾಗ ಅಭಿವೃದ್ಧಿ ಮಾಡೋಕೆ ಇನ್ನೊಂದು ಸ್ವಲ್ಪ ಫಂಡ್ ಐತ್ರಿ. ಆ ಫಂಡ್ ಅವ್ರ ಜೊತೆಗೆ ಹೋಗಿ ಅದನ್ನು ತೊಗೊಂಡು ಬಂದು ಇನ್ನು ಉಳಿದವ್ರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಂಥ ಶಕ್ತಿ ನಮ್ಮೆಲ್ಲರಿಗೂ ಕೊಡಲಿ. ನಾವು ಕೂಡ ಅದಕ್ಕೆಲ್ಲರೂ ಪ್ರಯತ್ನ ಮಾಡೋಣ. ಅಭಿವೃದ್ಧಿ ಅಂತಂದರೆ ಸ್ವಾಮಿದ ಒಂದು ದೇವಸ್ಥಾನ ಕಟ್ಟಬೇಕಂತ ಎಲ್ಲ ದೈವದ ಇಚ್ಛೆ ಇದೆ. ಅದಕ್ಕೆ ರಾಜಕೀಯದ್ದು ಸ್ವಲ್ಪ ನಮಗೆ ಬೆಂಬಲ ಬೇಕು. ಆಮೇಲೆ ಸ್ಥಳೀಕರು ಎಲ್ಲರೂ ಸೇರಿ ನೀವು ಕಟ್ರಿಪ್ಪ, ನಮ್ಮ ಕಡೆಯಿಂದ ಏನು ಸಾಧ್ಯ ಐತಿ ನಾವು ಅದನ್ನು ನಿಮಗೆ ಹೆಲ್ಪ್ ಮಾಡ್ತೀವಿ. ಇದು ಊರ ದೊಡ್ಡ ಏರಿಯಾದಾಗ ಐತಿ, ಇದು ಗುಡ್ಡದಾಗ. ಇದು ರಾಣೆಬೆನ್ನೂರಿಗೆ ಪ್ರತಿಷ್ಠಿತ ದೇವಸ್ಥಾನ ಐತಿ. ಆದ್ದರಿಂದ ಇದನ್ನು ಎಲ್ಲರೂ ಅಭಿವೃದ್ಧಿ ಮಾಡ್ಬೇಕಂತ ನಮ್ಮ ದೈವದಲ್ಲಿ ಎಲ್ಲರೂ ಮಾತಾಡ್ಯಾರ. ಅದು ಸ್ವಾಮಿ ಪ್ರಸಾದನೂ ಕೇಳ್ಯಾರ, ಪ್ರಸಾದನೂ ಕೊಟ್ಟಾನ ದೇವರು. ಅದನ್ನು ದೊಡ್ಡ ಎಸ್ಟಿಮೇಟ್ ಐತಿ, ಒಂದು 4-5 ಕೋಟಿ ರೂಪಾಯಿ ಎಸ್ಟಿಮೇಟ್ನಾಗ ಐತದೆ. ಅದ್ರದ್ದು ಸಲುವಾಗಿ ಸ್ವಲ್ಪ ಲೇಟ್ ಆಗೈತಿ. ರಾಜಕೀಯರು ಸ್ವಲ್ಪ ಸಪೋರ್ಟ್ ಮಾಡಿದರೆ ಅದು ಏನು ದೊಡ್ಡದಲ್ಲ, ಅವರಿಗೆ ನಮ್ಮ ಸಮಾಜಕ್ಕೂ ಏನು ದೊಡ್ಡದಲ್ಲದು. ಎಲ್ಲರ ಸಹಕಾರದಿಂದ ಇನ್ನೂ ಅಭಿವೃದ್ಧಿ ಮಾಡ್ತೀವಿ. ಪ್ರತಿ ವರ್ಷ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ತಿಕ ಬೆಳೀತೈತಿ ಅಂತ ನನ್ನ ಸಂಕಲ್ಪ ಇದೆ. ಆ ಪ್ರಕಾರ ಸ್ವಾಮಿ ನಡೆಸ್ಕೊಡ್ಲಿ ಅಂತ ಎಲ್ಲರಲ್ಲಿ ಇದ್ರೊಳಗೆ ಶ್ರಮ ನಮ್ಮದೇನಿಲ್ಲ ರೀ, ಎಲ್ಲ ನಮ್ಮ ಸಮಾಜದ ಮತ್ತು ಇತರೆ ಸಮಾಜದ ಶ್ರಮ ಐತೆ ಇದ್ರೊಳಗೆ. ಆಮೇಲೆ ಕಡೆ ಇತರೆ ಜನ ಬರ್ತಕ್ಕಂಥ ಭಕ್ತಾದಿಗಳು ಇದು ಒಂದು ಪುಣ್ಯಕ್ಷೇತ್ರ ಇರೋದ್ರಿಂದ ಇದನ್ನು ಪ್ರವಾಸಿ ತಾಣ ಮಾಡ್ಬೇಕಂತ ಭಕ್ತರದ ಆಸೆ ಐತೆ. ನಮ್ಮ ಕಮಿಟಿ ಇರೋದಾಯ್ತು ಭಕ್ತದ ಆಯ್ತು ಎಲ್ಲ ಆಸೆ. ಒಟ್ಟು ಮುಂದಿನ ದಿನಮಾನಗಳಲ್ಲಿ ಒಂದು ಪ್ರವಾಸಿ ತಾಣ ಮಾಡ್ಕೊಂಡು ಒಂದು ಆಸೆ ಐತೆ. ಒಂದು 10 ವರ್ಷದ ಆತ್ರಿ. ಆದ್ರೆ ಇದನ್ನು ನಾವು ಸ್ವಂತ ಮಾಡಕತ್ತಿಲ್ಲ ರೀ, ಜನರು ಭಕ್ತರು ಕೊಡಕತ್ತಾರ. ಯಾರಿಗೆ ಈ ಚೋಳಮಲ್ಲೇಶ್ವರ ಇದಕ್ಕೊಂದು ಇತಿಹಾಸನ ಐತ್ರಿ. ಇದು ಚೋಳಮಲ್ಲೇಶ್ವರ ಅಂದ್ರೆ ಹಿಂದೆ ನಮ್ಮ ಅಜ್ಜರ ಕಾಲದ ಹೇಳೋರಿ. ಚೋಳು ದೇವರು ಬೀರಪ್ಪ ಜಿಲ್ಲೆ ಬಂದಾಗ ರೀ ಚೋಳು ಸಿಗೋವಂತೀರಿ ಅಂತ ತಗೊಂಡೋಗಿ ನಮ್ಮ ದೇವ್ರು ಇದ್ರೊಳಗೆ ಇಡೋದು. ಇದಕ್ಕೊಂದು ಇತಿಹಾಸನ ಐತ್ರಿ. ಇದು ಒಂದು ಇವತ್ತಿನ ಲೆಕ್ಕ ನೋಡಿದ್ರೆ ಇದು ಇನ್ನೂ ಹೆಚ್ಚಿಗೆ ಹಾಕ್ಯಂತ ಹೋಗತ್ತಿ, ಕಮ್ಮಿ ಆಗಲ್ಲ. ಒಂದನೇದು. ಎರಡನೇದು, ಇದು ಒಂದು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಐತಿ. ಇದು ಒಂದು ಬೇರೆ ಕಡೆ ಎಲ್ಲ ಕಡೆ ಹೆಂಗೆ ಒಂದೊಂದು ಇದನ್ನು ದೇವಸ್ಥಾನದ್ದು ತಾಣ ಮಾಡ್ಯಾರ, ಹಂಗೆ ಮಾಡ್ಬೇಕಂತ ಐತಿ. ನಾವು ಹೇಳೇವಿ. ನಾವು ಹಿಂದೆ ಮಾಜಿ ಶಾಸಕರು ಇದಕ್ಕೆ ಸಪೋರ್ಟ್ ಮಾಡ್ಯಾರ. ಈಗಿನ ಹಾಲಿ ಶಾಸಕರು ಕೂಡ ನಿಮ್ದೇನೈತಪ್ಪ ಸಮಾಜದ್ದು ಮಾಡ್ಕೇರಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಂದು ಹೇಳ್ಯಾರ. ಇದು ಇವತ್ತಿಂದಲ್ಲ, ಇದು ಮಾಡೋಕತ್ತು ಭಾಳ ದಿವಸ ಆಯ್ತು. ಈಗ ನೋಡಿರಿ, ನೀವೇ ನೋಡ್ತೀರಿ ಜನರು ಇವರೆಲ್ಲ ಭಕ್ತರು ಅವರಾಗಿನ ಬಂದಾರ. ಇವ್ರು ನಾವೇನೋ ಅವ್ರು ಕರೆದಿಲ್ಲ ಮನೆ ಮಠ ಹೋಗಿ ಬರ್ರಿಯಪ್ಪ ಹಿಂಗೈತಿ ಅಂದು ಅವರಾಗಿನ ಬಂದು
ಆ ದೇವರ ಒಂದು ಶಕ್ತಿಯಿಂದ ಇವತ್ತಿಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇಷ್ಟು ಬಿಟ್ಟರೆ ಹೇಳಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಚೋಳಮಡೇಶ್ವರ ಕಾರ್ತಿಕೋತ್ಸವವನ್ನು ಅಗ್ದಿ ವಿಜೃಂಭಣೆಯಿಂದ ಆಚರಿಸಿದ್ದು. ಇದಕ್ಕೆ ಜಾತ್ಯತೀತವಾಗಿ ಎಲ್ಲ ಸಮಾಜದವರು ಇದಕ್ಕೆ ತನು ಮನ ಧನ ಸಲ್ಲಿಸ್ಕೊಂತ ಬಂದಾರ. ಮುಂದೆ ಈ ಚೋಳಮಡೇಶ್ವರ ದೇವಸ್ಥಾನ ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮತೈತಿ ಅಂತಂದೇಳಿ ಇಡೀ ರಾಣೆಬೆನ್ನೂರು ತಾಲೂಕು ಈ ಕಡೆ ತಿರುಗಿ ನೋಡಂಗೈತಿ. ಚೋಳಮಡೇಶ್ವರ ನಗರ ಅಂತಂದ್ರೆ, ಚೋಳಮಡೇಶ್ವರ ಗುಡಿ ಅಂತಂದ್ರೆ ಸುಮಾರು 10ರಿಂದ 15,000 ಜನ ಈ ಪ್ರಸಾದನ ಊಟ ಮಾಡ್ತೈತಿ ಕಾರ್ತಿಕೋತ್ಸವದ. ಇನ್ನೂ ಈ ವರ್ಷ ಹೆಚ್ಚಿಗೆ ಆಗತ್ತೆ ಹೊರತು ಕಮ್ಮಿ ಆಗಲ್ಲ. ಚೋಳಮಡೇಶ್ವರ ಪವಾಡದಿಂದ ಇದು ಎಲ್ಲರೂ ಸಹಕಾರದಿಂದ ಒಟ್ಟಿ ಜನಸಾಗರನ ಬಂದು ಅವ್ರ ರೇಟ್ಗೆ ಅವರ ಸ್ವಯಂ ಪ್ರೇರಿತ ಬಂದು ಅಕ್ಕಿ ಬ್ಯಾಳೆ ಬೆಲ್ಲ ಎಲ್ಲ ದಾನ ಮಾಡ್ತಾರೆ. ಪ್ರತಿ ವರ್ಷನ ದಾನ ಮಾಡ್ತಾರೆ, ಈ ವರ್ಷ ಮುಂದೆ ಮಾಡ್ತಾರೆ. ಇಷ್ಟು ಹೇಳಿ ಚೋಳಮಡೇಶ್ವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಮತ್ತು ಮುಂದೆ ಇದನ್ನು ಪ್ರವಾಸಿ ತಾಣವಾಗಿ ಮಾಡಲು ಎಲ್ಲರೂ ಸಹಕರಿಸಬೇಕು ಅಂತಂದೇಳಿ ಭಕ್ತಿಪೂರ್ವಕವಾಗಿ ಕೇಳ್ಕೊಂತೇವೆ. ರಾಣೆಬೆನ್ನೂರಿನ ಈ ಚೋಳಮಡೇಶ್ವರ ನಗರದಲ್ಲಿರ್ತಕ್ಕಂಥ ಈ ಚೋಳಮಡೇಶ್ವರ ದೇವಸ್ಥಾನ ಅಭಿವೃದ್ಧಿ ಪಥದತ್ತ ಸಾಗ್ತಾ ಐತೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಕಾರ್ತಿಕೋತ್ಸವವನ್ನು ಬಹು ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದೀವಿ. ಭಕ್ತರೆಲ್ಲ ಸಹಕಾರದಿಂದ ಈ ಒಂದು ದವಸ ದಾನಗಳೆಲ್ಲ ದಾನವಾಗಿ ಕೊಟ್ಟು ಭಾಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಈ ಮಂಜಪ್ಪ ಅಂತೇಳಿ ಇವರು ಮಂಜಪ್ಪ ಕಂಬಳಿ ಅಂತೇಳಿ 2 ಎಕರೆ ಭೂಮಿಯನ್ನು ದಾನ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡಿ ಇದೊಂದು ಪ್ರವಾಸಿ ತಾಣವನ್ನು ಮಾಡ್ತಕ್ಕಂಥ ಉದ್ದೇಶ ನಮ್ಮೆಲ್ಲರದ್ದು ಐತಿ. ಎಲ್ಲರೂ ಸಹ ಸಹಕಾರ ಕೊಡ್ತಾರೆ ಅಂತೇಳಿ ನಮ್ಮ ಉದ್ದೇಶ ಆಗಿರೋದ್ರಿಂದ ಈ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಇದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಲಿಕ್ಕಂಥ ವ್ಯವಸ್ಥೆ ಮಾಡಬೇಕು. ಇದು ಯಾವ ಕಾಲದಾಗ ಊಟೈತ್ರಿ ಚೋಮಡಿ ಅಲ್ಲಿಂದ ನಡೆಸ್ಕೊಂತ ಬಂದು ಈಗ ಇದು ಅಕ್ಕಂತ ಹೊಂಟೈತಿ. 2 ಎಕರೆ ದಾನ ಕೊಡ್ರಿ ಚೋಮಡಪ್ಪಗೆ. ನಮ್ಮ ಅಜ್ಜರ ಕಾಲದ ಬಂದತ್ರಿ ಇದು. ಈಗ ಉಪ್ಪನ್ನು ಇದು ಹೆಚ್ಚಿಗೆ ಅಕ್ಕಂತ ಹೊಂಟತ್ರಿ. ಭಕ್ತರು ಎಲ್ಲರೂ ಕೊಡ್ಕೊಂತ ಬಂದಾರ. ನಾವು ಇದು ಮಾಡ್ಕೊಂತ ಹೊಂಟವ್ರಿ. ಈಗ ನಾವು ದಾನ ಕೊಡವ್ರಿ. ನಮ್ಮ ಅಜ್ಜರ ಕಾಲದ ಹೇಳ್ಕೊಂತ ಬಂದದ್ರಿ. ನಾವು ಈಗ ಕೊಟ್ಟವ್ರಿ. ಎಷ್ಟು ಎಕರೆ ಕೊಟ್ರಿ ಸರ್? 2 ಎಕರೆ ಕೊಟ್ಟವ್ರಿ. ದೇವಸ್ಥಾನಕ್ಕೆ ಕೊಟ್ಟಿದ್ರ? ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷವೂ ಭಾಳ ವಿಜೃಂಭಣೆಯಿಂದ ಚೋಳಮಡೇಶ್ವರ ಕಾರ್ತಿಕೋತ್ಸವ ನಡೀತಾ ಇದೆ. ಅದಕ್ಕೆ ಭಾಳ ಅನ್ನಪ್ರಸಾದವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರು. ಆಮೇಲೆ ಚೋಳಮಡೇಶ್ವರ ಭಕ್ತರು ಎಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಪ್ರಸಾದಕ್ಕೆ 2.5 ಕ್ವಿಂಟಲ್ ಗೋಧಿ ಹುಗ್ಗಿ, 6 ಕ್ವಿಂಟಲ್ ಅಕ್ಕಿ, ಸಾಂಬಾರು ಎಲ್ಲ ಮಾಡಿಸ್ತಾ ಇದ್ದಾರೆ. ನಮ್ಮ ಭಕ್ತರು ಎಲ್ಲರ ಪ್ರಸಾದವನ್ನು ಕೊಟ್ಟಂಥ, ಎಲ್ಲರ ದಾನವಾಗಿ ಕೊಟ್ಟಂಥ ದವಸ ಧಾನ್ಯಗಳನ್ನು ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಜನಸಾಮಾನ್ಯರಲ್ಲಿ ಬಂದಾಗ ದೇವಸ್ಥಾನವನ್ನು ನೋಡಲೇಬೇಕನ್ನೋ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ದಾರೆ. ಏನು ಹೇಳ್ತೀರಿ? ಹೌದು ಸರ, ಇದು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡ್ತೇವೆ ಅಂತ ನಮ್ಮದೆಲ್ಲ ಭಕ್ತರು ಇದಕ್ಕೆ ಭಾಳ ಸಾಥ್ ಕೊಡ್ತಾ ಇದ್ದಾರೆ. ಮುಂದೆ ನಡೆಸಿಕೊಡ್ಬೇಕಂತಂದು ನಾವು ಎಲ್ಲರೂ ಮಾಡ್ತಾಯಿದ್ದೀವಿ. ಚೋಳಮಲ್ಲೇಶ್ವರ ದೇವಸ್ಥಾನದ ಬಗ್ಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನಾಗ ಅತಿ ಹೆಚ್ಚು ಗೌರವ ಇರೋದರಿಂದ, ಭಕ್ತಿ ಗೌರವ ಇರೋದರಿಂದ ಅನೇಕ ಜನ ಇಲ್ಲಿ ಹರಿದು ಬರ್ತಕ್ಕಂಥ ತಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಕೂಡ ಪ್ರತಿ ವರ್ಷ ಬಂದು ಇಲ್ಲಿ ನನ್ನ ಹರಕೆ ಹೊತ್ತು ಹೋಗಿರ್ತೀನಿ. ಹೋದ ವರ್ಷ ಕೂಡ ಈ ಚುನಾವಣೆಗಿಂತ ಮೊದಲು ಹರಕೆ ಹೊತ್ಕೊಂಡು ಹೋಗಿದ್ದೀನಿ. ನನ್ನ ಆಶೀರ್ವಾದ ಮಾಡೋ ದೇವರೇ, ನಾನು ಶಾಸಕನಾದರೆ ಎಲ್ಲ ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ಅದ್ರ ಪ್ರಕಾರ ನಾನು ಏನೇನು ಅವರು ಕಮಿಟಿಯವ್ರು ಹೇಳ್ಯಾರ ಎಲ್ಲವನ್ನೂ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವಿಶೇಷ ವರದಿಯನ್ನು ಮುಂದೆ ಇಂಥದೇ ಒಂದು ಭಾರಿ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನೊಂದವರ ಧ್ವನಿಯಾಗಿ, ದುರ್ಬಲರಿಗೆ ಬಲವಾಗಿ, ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ. ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ. ಎವನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ.